ಚನ್ನಪಟ್ಟಣ ಆ ಭಾಗಗಳಲ್ಲಿ ಇರ್ತಕ್ಕಂತಹ ಬೆಳೆಗಾರರು ಉಡುಪಿ ಮತ್ತು ಮಂಗಳೂರಿನ ಪ್ರದೇಶಕ್ಕೆ ಬಂದು ವ್ಯಾಪಾರವನ್ನು ಮಾಡಲಿಕ್ಕೆ ಬಹಳ ಹಂಬಲಿಸ್ತಾರೆ. ಯಾವುದೇ ರಾಸಾಯನಿಕಗಳಿಲ್ಲದೆ ಅವರು ಬೆಳೀತಕ್ಕಂತಹ ಹಲಸು ಮತ್ತು ಮಾವುಗಳನ್ನ ಇಲ್ಲಿ ಮಾರಬೇಕು, ಇಲ್ಲಿ ಬಹಳ ಬೇಡಿಕೆ ಇದೆ ಅಂತ ಯಾವಾಗಲೂ ಹೇಳುವುದು. ಹಾಗಾಗಿ ಈಗ 2-3 ಹಲಸು ಮಾವು ಮೇಳ ಆಗಿದೆ. ಈಗ ಇನ್ನೊಮ್ಮೆ ಉಡುಪಿಯಲ್ಲಿ ಈ ಬೇಡಿಕೆಗಳನ್ನ ಪೂರೈಸಲಿಕ್ಕೆ ನೀವು ಮೇಳವನ್ನ ಮಾಡಬೇಕು ಅಂತ ನಮ್ಮ ಹತ್ರ ಕೇಳಿಕೊಂಡಾಗ ನಾವು ಎಲ್ಲರನ್ನ ಕರೆಸಿ ನಾಡ್ದು ಜುಲೈ 4, 5 ಮತ್ತು 6ರಂದು ಹಲಸು ಮಾವು ಕೃಷಿ ಕೌಶಲ ಒಂದು ಬೃಹತ್ ಮೇಳವನ್ನ ಉಡುಪಿಯ ರೈತ ಸೇವಾ ಕೇಂದ್ರದ ವಟಾರ ತೋಟಗಾರಿಕಾ ಇಲಾಖೆ ದೊಡ್ಡನಗುಡ್ಡೆ ಉಡುಪಿ ಇಲ್ಲಿ ಆಯೋಜಿಸ್ತಾ ಇದ್ದೇವೆ. 4ನೇ ತಾರೀಕಿನಿಂದ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ 3 ದಿನಗಳ ಕಾಲ ನಿರಂತರವಾಗಿ ಈ ಮೇಳ ನಡೀತದೆ. ಈ ಮೇಳದಲ್ಲಿ ವಿಶೇಷವಾಗಿ ಸಿಂಧೂರ ಹಲಸು, ಕೆಂಪು ಹಲಸು, ಚಂದ್ರ ಹಲಸು ಮತ್ತು ಉಡುಪಿಯ ಈ ಭಾಗದಲ್ಲಿ ಬೆಳೀತಕ್ಕಂತಹ ಹಲಸುಗಳು ಲಭ್ಯವಿರುತ್ತದೆ. ಅದರ ಜೊತೆಗೆ ಇಡೀ ಕರ್ನಾಟಕದಲ್ಲಿ ಬೆಳೀತಕ್ಕಂತಹ ಬೇರೆ ಬೇರೆ ತಳಿಯ ಅತ್ಯಂತ ಸ್ವಾದಿಷ್ಟವಾದಂತಹ ಮಾವಿನ ಹಣ್ಣುಗಳು ಕೂಡ ಆ ದಿವಸ 3 ದಿನಗಳ ಕಾಲ ಮಾರಾಟಕ್ಕೆ ಇರ್ತದೆ. ಅದರ ಜೊತೆಗೆ ಹಲಸಿನ ಹಣ್ಣಿನ ಖಾದ್ಯಗಳಿಗೆ ಈ ಭಾಗದಲ್ಲಿ ಬಹಳ ಬೇಡಿಕೆ ಇದೆ. ವಿಶೇಷವಾಗಿ ಹಲಸಿನ ಹೋಳಿಗೆ, ಹಲಸಿನ ಜಿಲೇಬಿ, ಹಲಸಿನ ಸಾಟ್, ಹಲಸಿನ ಕಡುಬು, ಹಲಸಿನ ಮುಳುಕ, ಕೇಸರಿ ಬಾತ್, ಪಾಯಸ, ಹಪ್ಪಳ, ಹಲಸಿನ ಮಾಂಬಳ ಮತ್ತು ಮಾವಿನ ಮಾಂಬಳ, ಸೆಂಡಿಗೆ, ಚಿಪ್ಸ್, ಜಾಮ್, ಗುಜ್ಜೆ ಉಪ್ಪಿನಕಾಯಿ, ಗುಜ್ಜೆ ಪೋಡಿ, ಗುಜ್ಜೆ ಕಬಾಬ್, ಹಾಗೆ ಹಲಸಿನ ನೈಸರ್ಗಿಕವಾಗಿರ್ತಕ್ಕಂತಹ ಹಲಸಿನ ಐಸ್ ಕ್ರೀಮ್ಗಳನ್ನ ಮಾಡತಕ್ಕಂತಹ ಸಂಸ್ಥೆಗಳಿದೆ. ಉಪ್ಪಿನಂಗಡಿಯ ಕೈಲಾರ ಮತ್ತು ಪುತ್ತೂರಿನ ಮರಿಕೆ ಸಂಸ್ಥೆಯವರು ಕೂಡ ಇಲ್ಲಿಗೆ ಬರ್ತಾ ಇದ್ದಾರೆ. ಅವರು ಐಸ್ ಕ್ರೀಮ್ ಮತ್ತು ಮಿಲ್ಕ್ ಶೇಕ್ ಗಳನ್ನ ಮಾರಾಟ ಮಾಡ್ತಾರೆ. ಅದರ ಜೊತೆಗೆ ಉಪ್ಪಟ್ಟು ಕಚ್ಚೀರು, ಒಣಗಿಸಿದ ಹಲಸು, ಒಣಗಿಸಿದ ಬಾಳೆಹಣ್ಣು, ಪತ್ರೊಡೆ, ಮಿಡಿ ಉಪ್ಪಿನಕಾಯಿ, ಮ್ಯಾಂಗೋ ಸಾಲ್ಟ್, ಮ್ಯಾಂಗೋ ಜ್ಯೂಸ್, ಹಾಗೆ ವಿಶೇಷವಾಗಿ ಕಲ್ಪರಸ, ಉಕ್ಕಾಸ ಕಲ್ಪರಸವನ್ನ ಕೂಡ ಅದರ ಸ್ಟಾಲ್ ಅನ್ನು ಕೂಡ ನಾವು ತೆರೀತಾ ಇದ್ದೇವೆ. ಹಾಗೆ ಪರಂಪರೆಯಲ್ಲಿ ನಮ್ಮ ಹಿಂದೆ ಇರತಕ್ಕಂತಹ ಗೋಳಿ ಸೋಡಗಳು, ಕೈಮಗ್ಗದ ಉತ್ಪಾದನೆಗಳು, ಖಾದಿ ಬಟ್ಟೆಗಳು, ಅದ್ರ ಜೊತೆಗೆ ಈ ಭಾಗದಲ್ಲಿ ಇವತ್ತು ಬಹಳ ಬೇಡಿಕೆ ಇರತಕ್ಕಂತಹ ಕಲ್ಕತ್ತಾ ಸೀರೆಗಳ ಸ್ಟಾಲ್ಗಳು ಕೂಡ ಇರ್ತದೆ. ಗಿಡಗಳ ಭಾರಿ ಸಂಗ್ರಹ ಇರತಕ್ಕಂತಹ ನರ್ಸರಿಗಳನ್ನ ಹಾಕ್ತಾ ಇದ್ದೇವೆ.